ಬಿಬಿಎಂಪಿ ಬಜೆಟ್ ದಿನಾಂಕ ಮಂಡನೆ ಮುಂದೂಡಿಕೆಯಾಗಿದೆ. ಮಾರ್ಚ್ 28ನೇ ತಾರೀಖರ ಬದಲು ಮಾರ್ಚ್ 29ಕ್ಕೆ ಬಿಬಿಎಂಪಿ ಬಜೆಟ್ ಎರಡನೇ ಬಾರಿ ಬಜೆಟ್ ಮಂಡನೆ ದಿನಾಂಕ ಮುಂದೂಡಿದಂತಹ ಪಾಲಿಕೆ ಈ ಹಿಂದೆ ಮಾರ್ಚ್ 27ರಂದು ಬಜೆಟ್ ಮಂಡನೆಗೆ ದಿನಾಂಕ ನಿಗದಿಪಡಿಸಲಾಗಿತ್ತು. ಅಮಾವಾಸ್ಯೆ ದಿನವೇ ಬಜೆಟ್ ಮಂಡನೆ ಮಾಡುತ್ತಿರುವಂತಹ ಪಾಲಿಕೆ ವಿಶೇಷ ಆಯುಕ್ತ ಹರೀಶ್ ಕುಮಾರ್ ಅವರಿಂದ ಬಜೆಟ್ ಮಂಡನೆ ಸಾಧ್ಯತೆ. ಟೌನ್ ಹಾಲ್ನಲ್ಲಿ ಬಿಬಿಎಂಪಿ ಆಡಳಿತಾಧಿಕಾರಿ ಉಮಾಶಂಕರ್ ಅಧ್ಯಕ್ಷತೆಯಲ್ಲಿ ಮಂಡನೆ ಸಾಧ್ಯತೆ. ಜನಪ್ರತಿನಿಧಿಗಳಿಲ್ಲದೆ ಮಂಡನೆ ಆಗ್ತಾ ಇದೆ ದಾಖಲೆ ಮಟ್ಟದ ಬಿಬಿಎಂಪಿ ಬಜೆಟ್. ಕಾರಣ ಎಲ್ಲೂ ಕೂಡ ಕಾರ್ಪೊರೇಟರ್ಗಳಿಗೆ ಈಗ ಅಧಿಕಾರ ಇಲ್ಲ. 5-6 ವರ್ಷ ಕಳೀತು, ಬಿಬಿಎಂಪಿ ಎಲೆಕ್ಷನ್ ಆಗಿಲ್ಲ. ಸೊ ಬೆಂಗಳೂರು ನಗರದ 198ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಈಗ ಕಾರ್ಪೊರೇಟರ್ಗಳಿಲ್ಲ, ಅರ್ಥಾತ್ ಜನಪ್ರತಿನಿಧಿಗಳಿಲ್ಲ. ಜನಪ್ರತಿನಿಧಿಗಳಿಲ್ಲದೆ ಮಂಡನೆ ಆಗ್ತಾ ಇದೆ ದಾಖಲೆ ಮಟ್ಟದ ಬಿಬಿಎಂಪಿ ಬಜೆಟ್. ಈ ಬಾರಿ ಬಿಬಿಎಂಪಿ ಬಜೆಟ್ಟಿಗೆ ಎಷ್ಟು ಕೋಟಿ ಅನುದಾನವನ್ನು ಕೊಡಲಾಗುತ್ತೆ ಮತ್ತು ಮೀಸಲಿಡುತ್ತೆ ಎನ್ನುವಂತಹದ್ದು ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿರುವಂತಹದ್ದು. ಮತ್ತೊಂದು ಕಡೆ ಬೆಂಗಳೂರು 3 ಮಹಾನಗರ ಪಾಲಿಕೆಯಾಗಬೇಕು, ವಿಂಗಡಣೆ ಮಾಡಿ 3 ಮಹಾನಗರ ಪಾಲಿಕೆಯನ್ನು ಮಾಡಿ ನೂರಾರು ಮೇಯರ್ಗಳನ್ನು ಹುಟ್ಟು ಹಾಕಿಸಿ ಬೆಂಗಳೂರನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಈ ಹಿಂದೆ ಬಹಳಷ್ಟು ಚರ್ಚೆ ಆದಂಥ ವಿಚಾರ. ಸೊ ಈಗ ದಾಖಲೆ ಮಟ್ಟದ ಬಿಬಿಎಂಪಿ ಬಜೆಟ್ ಮಂಡನೆಗೆ ದಿನಾಂಕ ನಿಗದಿಯಾಗಿರತಕ್ಕಂತಹದ್ದು. ಮೊದಲು ನಿಗದಿಪಡಿಸಿದಂತಹ ದಿನಾಂಕವನ್ನು ಬದಲಿಸಲಾಗಿದೆ. ಸೊ ಈಗ ಮಾರ್ಚ್ 28ರ ಬದಲು ಮಾರ್ಚ್ 29ಕ್ಕೆ ಬಿಬಿಎಂಪಿ ಬಜೆಟನ್ನು ಮಂಡಿಸುವಂತಹ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಎರಡನೇ ಬಾರಿ ಬಜೆಟ್ ಮಂಡನೆ ದಿನಾಂಕ ಮುಂದೂಡಿದಂತಹ ಪಾಲಿಕೆ ಈ ಹಿಂದೆ ಮಾರ್ಚ್ 27ರಂದು ಬಜೆಟ್ ಮಂಡನೆಗೆ ದಿನಾಂಕ ನಿಗದಿಪಡಿಸಲಾಗಿತ್ತು. ಅಮಾವಾಸ್ಯೆಯ ದಿನವೇ ಬಜೆಟ್ ಮಂಡನೆ ಮಾಡುತ್ತಿರುವಂತಹ ಪಾಲಿಕೆ ವಿಶೇಷ ಆಯುಕ್ತ ಹರೀಶ್ ಕುಮಾರ್ ಅವರಿಂದ ಬಜೆಟ್ ಮಂಡನೆಯಾಗುತ್ತೆ. ಟೌನ್ ಹಾಲ್ನಲ್ಲಿ ಬಿಬಿಎಂಪಿ ಆಡಳಿತಾಧಿಕಾರಿ ಉಮಾಶಂಕರ್ ಅಧ್ಯಕ್ಷತೆಯಲ್ಲಿ ಮಂಡನೆ ಸಾಧ್ಯತೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಜನಪ್ರತಿನಿಧಿಗಳಿಲ್ಲದೆ ಮಂಡನೆಯಾಗ್ತಾ ಇದೆ ದಾಖಲೆ ಮಟ್ಟದ ಬಿಬಿಎಂಪಿ ಬಜೆಟ್. ಒಟ್ಟಾರೆ ಎಲ್ಲರ ಚಿತ್ತ ಬಿಬಿಎಂಪಿ ಬಜೆಟ್ನತ್ತ ನೆಟ್ಟಿದೆ.